ನಾವು ಕೂತು ಚರ್ಚೆ ಮಾಡಿಕೊಂಡು ಪರಿಹಾರ ಕಂಡ್ಕೋಬೋದು. ಕೇಂದ್ರದ ಜಲಶಕ್ತಿ ಮಂತ್ರಿಗಳಿಗೆ ಅದೇ ಹೇಳಿದ್ದೀವಿ, ನಾನು ಮುಖ್ಯಮಂತ್ರಿಗಳಿಗೂ ಹೇಳಿದ್ವಿ, ಅವ್ರನ್ನೂ ಕರೀತೀವಿ, ನಾವು ಬರ್ತೀವಿ, ಕೂತು ಚರ್ಚೆ ಮಾಡೋಣ ಅಂತಲೂ ಹೇಳಿದ್ದೀವಿ. ಅವ್ರಿಗೆ ಒಟ್ಟಲ್ಲಿ ನಮ್ಮ ಪರ ಆಗೋದಿಲ್ಲ. ಅದು ಕೇಂದ್ರದ ಜಲಶಕ್ತಿಗಳು ಮಂತ್ರಿಗಳು ಮಾಡಬೇಕು. ಮಧ್ಯಸ್ಥಿಕೆ ಅದು ಮಾಡ್ಬೋದು, ಆಂಧ್ರದು ಮಾಡ್ಬೋದು, ಅಪ್ಪರ್ ಕೃಷ್ಣದು ಸಮಸ್ಯೆಗಳೆಲ್ಲಿದೆ. ಇನ್ನೂ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳ ಸಮಸ್ಯೆಗಳಿರುತ್ತಲ್ಲ, ಕೂತು ಪರಿಹಾರ ಕೊಂಡ್ಕೊಬೋದು. 4 ವರ್ಷಕ್ಕೊಂದ್ಸಲಿ ಮಳೆ ಕಡಿಮೆ ಆಗುತ್ತೆ. ಹೋದ ವರ್ಷ 366 TMC ಅಲ್ವಾ? ಹೋದ ವರ್ಷ 360 TMC ಹರಿದೋಯ್ತು. 22ರಲ್ಲಿ 600ಕ್ಕಿಂತಲೂ ಹೆಚ್ಚು TMC ನೀರು ಹರಿದೋಯ್ತು. ಅವಾಗ ಹೋಗ್ತಾ ಇರೋದು 22ರಲ್ಲಿ ಆಗ್ಬೋದು. ಅವ್ರು ಕೇಳ್ತಾರೆ ನೀರು ಬಿಡಿ ಅಂತ. ಅದಕ್ಕೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇದೆ, ಅವ್ರು ತೀರ್ಮಾನ ಮಾಡ್ತಾರೆ ನಮ್ಮಲ್ಲಿ ಎಷ್ಟು ನೀರಿದೆ, ಕುಡಿಯೋ ನೀರಿಗೆ ಎಷ್ಟು ಅವಶ್ಯಕತೆ ಇದೆ ನೋಡಿಕೊಂಡು ನೀರು ಬಿಡಬಾರ್ದು ಅಂತ ಅವ್ರು ಹೇಳ್ತಾರೆ. ಕಡೂರು ಪ್ರತಿ ವರ್ಷವೂ ಕೂಡ ಬರಗಾಲದ ಯೋಜನೆ 4ನೇ ಹಂತದ್ದು ಈಗ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ನಾನು ಎಕ್ಸಾಮಿನ್ ಪುಟಪ್ ಅಂತ ಬರೆದಿದ್ದೀನಿ. ನೀರು ಇರಬೇಕಲ್ಲ, ಲಭ್ಯತೆ ಇರಬೇಕು. ನಿಮಗೆ ಅಲೋಕೇಶನ್ ಆಗಿರ್ತಕ್ಕಂಥ ಅದರಲ್ಲಿ ನೀರಿದ್ದರೆ ಪ್ರಾಜೆಕ್ಟ್ ತೊಗೊಳ್ಳೋದಕ್ಕೆ ಏನು ಸಮಸ್ಯೆ ಆಗಲ್ಲ. ಏನು ನನ್ನ ಮಾಹಿತಿ ಇಲ್ಲ. ಈ ವಾರ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಇದೆ. ಈ ವಾರ ಏನಾದರೂ ಬದಲಾವಣೆ ಕೇಳ್ತೀರಾ ಅಥವಾ ಇರೋದ್ರಲ್ಲಿ ಸ್ಯಾಟಿಸ್ಫೈಡ್? ನಾವು ಆ ವಿಚಾರನೇ ಮಾತಾಡಲ್ಲ. ಆ ವಿಚಾರನೇ ಮಾತಾಡಲ್ಲ. ಇನ್ನಷ್ಟು ಜನ ಸಚಿವರು ಮುಗಿದ ಅಧ್ಯಾಯ. ಸಚಿವರಾಗಿ ಸೇರ್ಪಡೆ ಆಗ್ತಾರೆ. ಬೇಗ ಆಗ್ಬೋದು, ಯಾಕಂದರೆ ಜುಲೈಗೆಲ್ಲನೂ ಅಸೆಂಬ್ಲಿ ಇರುತ್ತೆ. ಅಸೆಂಬ್ಲಿ ಪ್ರಾರಂಭ ಆಗೋಕ್ಕೆ ಮುಂಚೆ ಪೂರ್ತಿ ಮಂತ್ರಿಮಂಡಲ ಪೂರ್ತಿ ಆಗಬೇಕು. ಯಾಕಂದರೆ ಈಗ ಏನಾಗುತ್ತೆ, ಒಂದು 20 ಜನ ಖಾತೆಗಳು ಮುಖ್ಯಮಂತ್ರಿಗಳ ಒಬ್ಬರತನ ಇರುತ್ತೆ. ಅದರಿಂದ ಬೇಗ ಆಗುತ್ತೆ. ಅಮಾವಾಸ್ಯೆ ಪೂರ್ಣಿಮೆ ಗೊತ್ತಿಲ್ಲ ನನಗೆ, ಬೇಗ ಆಗುತ್ತೆ. ಕೊಡಬೇಕು. ಚಿಕ್ಕಮಗಳೂರು ಜಿಲ್ಲೆಗೆ ಆಗ್ಬೋದು, ನನಗೆ ಗೊತ್ತಿಲ್ಲ.